modern tool. An effective education system should blend both approaches using discipline and traditional technical innovations. So, as a teacher, I may suggest everyone to become more Dronacharya and all. Thank you. ನಾನು BLEA JSS College of Education ವಿಜಯಪುರ. ನನ್ನ ರೋಲ್ ನಂಬರ್ 45. ನಾನು ಇಲ್ಲಿ ವಿಷಯವನ್ನು ಪ್ರಸ್ತುತಪಡಿಸಲು ಬಂದಿದ್ದು ಪಾರಂಪರಿಕ ಬೋಧನೆ ಮತ್ತು ತಾಂತ್ರಿಕ ಬೋಧನೆ. ಪಾರಂಪರಿಕ ಬೋಧನೆಗೆ ಇನ್ನೊಂದು ಹೆಸರು ಏನಂತಂದ್ರೆ ಸಾಂಪ್ರದಾಯಿಕ ಬೋಧನೆ. ಈ ಸಾಂಪ್ರದಾಯಿಕ ಬೋಧನೆಯ ಒಳಗ ಶಿಕ್ಷಕ ಕೇಂದ್ರಿತ ವಿಧಾನ ಇರ್ತೈತಿ. ಇಲ್ಲಿ ಶಿಕ್ಷಕರ ಕೆಲಸ ಜಾಸ್ತಿ ಇರ್ತೈತಿ. ಮತ್ತೆ ಈ ವಿಧಾನದಲ್ಲಿ ಶಿಕ್ಷಕರು ಪಾಠವನ್ನು ವಿವರಿಸ್ತಾರೆ ಮತ್ತು ವಿದ್ಯಾರ್ಥಿಗಳು ಶ್ರೋತೃಗಳಾಗಿ ಕೇಳ್ತಾರೆ. ಅಂದ್ರೆ ಇಲ್ಲಿ ಶಿಕ್ಷಕರು ಪಾಠ ಬೋಧನೆ ಮಾಡೋದ್ರಿಂದ ವಿವರಣೆ ನೀಡುವುದನ್ನು ವಿದ್ಯಾರ್ಥಿಗಳು ಟಿಪ್ಪಣಿ ಬರೆದುಕೊಳ್ಳುತ್ತಾರೆ. ಅಂದ್ರೆ ವಿದ್ಯಾರ್ಥಿಗಳು ಅದನ್ನ ರೈಟ್ ಡೌನ್ ಮಾಡ್ಕೊತಾರೆ. So myself Vimasha Karmasha. I'm Manoj Gadai, studying in USSBR College of Education, Vijaypur, in third sem. ಇವತ್ತು ಟಾಪಿಕ್ ಟ್ರೆಡಿಷನಲ್ ಟೀಚಿಂಗ್ ಆಸ್ ಟೆಕ್ನಾಲಜಿ ಇಂಟಿಗ್ರೇಟೆಡ್ ಟೀಚಿಂಗ್ ಅಂದರೆ ಸಾಂಪ್ರದಾಯಿಕ ಬೋಧನೆ ಮತ್ತು ತಂತ್ರಜ್ಞಾನ ಸಂಯೋಜಿತ ಪಾಠದ ವಿವರಣೆ ಅಥವಾ ಬೋಧನೆ ಅಂತ ಕರೀಬೋದು. ಇದು ಪರಂಪರೆ ಮತ್ತು ತಂತ್ರಜ್ಞಾನ ಸಂಯೋಜಿತ ಬೋಧನೆ ಯಾವ ರೀತಿ ಡಿಫ್ರೆನ್ಸ್ಗಳನ್ನು ಮಾಡುತ್ತಿದೆ, ಬೋಧನಾ ಪ್ರಕ್ರಿಯೆಯಲ್ಲಿ ಯಾವ ರೀತಿ ಬದಲಾವಣೆಗಳು ಆಗಿವೆ ಅನ್ನೋದನ್ನು ನಾವು ನೋಡೋಣ. ಮೊದಲನೇದಾಗಿ ಪರಂಪರೆ ಬೋಧನೆ ಯಾವ ರೀತಿ ಆಗ್ತದೆ ಅಂತ ಒಂದು ಪರಿಚಯ ಮಾಡೋಣ. ಇದು ಗುರುಮುಖವಾಗಿರ್ತಕ್ಕಂತಹ ಪದ್ಧತಿ. ಇಲ್ಲಿ ಗುರುಗಳೇ ಮುಖ್ಯವಾಗಿ ಕೇಂದ್ರವಾಗಿ ಕೆಲಸ ನಿರ್ವಹಿಸ್ತಾ ಇರ್ತಾರೆ. ವಿದ್ಯಾರ್ಥಿಗಳು ಕೇವಲ ತಮ್ಮ ಕೇಳೋದರ ಮುಖಾಂತರ ಶ್ರವಣದ ಮುಖಾಂತರ ಕೇಳುವುದರ ಮುಖಾಂತರ ಮತ್ತು ಕಲಿಕೆಯನ್ನು ಮಾಡ್ತಾ ಇರ್ತಾರೆ. ಇಲ್ಲಿ display option there. So the learning in traditional teaching takes place when the student is present and the teachers and it depends on the teachers days. Like you will see the technology integrated teaching. Technology integrated teaching is not just using PowerPoint. It means transforming the learning experience. And security, that is safeguarding student data in an increasing online world. Conclusion, that ICT is a catalyst, not a replacement for a teacher. The goal is to create a time. I am going to present the paper presentation on role of ICT in teaching learning process. First one, introduction. ICT stands for Information and Communication Technology. It transforms the traditional education into interactive, flexible and student-centered learning by integrating the digital tools that enhance the teaching effectiveness and improve the student engagement. ICT bridges the gap between ವಿದ್ಯಾರ್ಥಿಗಳ ಪ್ರಗತಿಯನ್ನು ಗಮನಿಸಬಹುದು. ನಾವು MCQ ಅಥವಾ ಅಬ್ಜೆಕ್ಟಿವ್ಸ್ ಪರೀಕ್ಷೆಗಳ ಫಲಿತಾಂಶ ತಕ್ಷಣ ತಿಳಿದರೆ ಆನ್ಲೈನ್ ಕ್ವಿಜ್ ಹಾಗೂ ಪ್ರಾಕ್ಟೀಸ್ ಟೆಸ್ಟ್ ಮೂಲಕ ವಿದ್ಯಾರ್ಥಿಗಳು ತಮ್ಮನ್ನು ತಾವು ಮೌಲ್ಯಮಾಪನ ಮಾಡಿಕೊಳ್ಳಬಹುದು. ಇನ್ನು ಸಹಕಾರಾತ್ಮಕ ಕಲಿಕೆ, ಗ್ರೂಪ್ ಪ್ರಾಜೆಕ್ಟ್ ಮತ್ತು ಡಿಜಿಟಲ್ ಚಟುವಟಿಕೆಗಳ ಮೂಲಕ ಸಹಕಾರ ಮನೋಭಾವ ಬೆಳೆಯುತ್ತಿದೆ. ಆಮೇಲೆ ಗೂಗಲ್ ಡಾಕ್ಸ್, ಸ್ಲೈಡ್ಸ್ ಮುಂತಾದ ಪ್ಲಾಟ್ಫಾರ್ಮ್ಗಳ ಮೂಲಕ